ಊಸರವಳ್ಳಿ ಆರ್ಎಸ್ಎಸ್ ಈಗ ಬಿಜೆಪಿ ವಿರುದ್ಧ ಬಣ್ಣ ಬದಲಿಸಿದ್ಯಾ? ನಟ ಭಯಂಕರ ಕುಮಾರಣ್ಣ ಬಿಎಸ್ವೈ ವಿಷಯದಲ್ಲಿ ಮೊಸಳೆ ಕಣ್ಣೀರು. ರಾಜ್ಯ ಕಾಂಗ್ರೆಸ್ನ 2 ಟ್ವೀಟ್ ಕಮಲ ದಳಕ್ಕೆ ಚಾಟಿ. ಊಸರವಳ್ಳಿ ಆರ್ಎಸ್ಎಸ್ ಈಗ ಬಿಜೆಪಿ ವಿರುದ್ಧವೇ ಬಣ್ಣ ಬದಲಿಸಿದ್ಯಾ? ಹೀಗಂತ ಖಾರವಾಗಿ ಪ್ರಶ್ನೆ ಮಾಡಿರೋದು ಬೇರೆ ಯಾರು ಅಲ್ಲ, ರಾಜ್ಯ ಕಾಂಗ್ರೆಸ್ ಘಟಕ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಮೊಸಳೆ ಕಣ್ಣೀರು ಸುರಿಸುತ್ತಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಹಿಗ್ಗಾಮುಗ್ಗಾ ತರಾಟೆಗೆ ತಗೊಂಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕಮಲ ದಳ ಪಕ್ಷಗಳಿಗೆ ಬೀಸಿದ ಚಾಟಿ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮಂದಿರ ಕಟ್ಟಿ ಅಹಂ ತೋರಿದ್ದಕ್ಕೆ ಬರೀ 241 ಸ್ಥಾನ. ಬಿಜೆಪಿಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಚಾಟಿ. ದೇಶದಲ್ಲಿ ಬಿಜೆಪಿ 241 ಸ್ಥಾನಗಳಿಗೆ ಕುಸಿದಿರೋದಕ್ಕೆ ಆರ್ಎಸ್ಎಸ್ ಗರಂ ಆಗಿದೆ. ಇತ್ತೀಚೆಗಷ್ಟೇ ಈ ಬಗ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಸೇವಕರಾದವರು ದುರಹಂಕಾರ ಬಿಟ್ಟು ಜನರ ಸೇವೆ ಮಾಡಬೇಕು ಅಂತೇಳಿ ಗುಡುಗಿದ್ರು. ಇದೀಗ ಮತ್ತೊಬ್ಬ ಹಿರಿಯ ಆರ್ಎಸ್ಎಸ್ ಮುಖಂಡ ಇಂದ್ರೇಶ್ ಕುಮಾರ್ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಅಹಂಕಾರಿಗಳು 241ಕ್ಕೆ ಸ್ತಬ್ಧರಾಗಿದ್ದಾರೆ ಅಂತೇಳಿ ಕುಟುಕಿದ್ದಾರೆ. ರಾಮನಿಗೆ ಭಕ್ತಿ ತೋರಿದ್ರು ಬಳಿಕ ಅಹಂಕಾರ ಪ್ರದರ್ಶಿಸಿದ ಪಕ್ಷ 241 ಸ್ಥಾನಗಳಿಗೆ ನಿಂತು ಹೋಯ್ತು. ಆದಾಗ್ಯೂ ಅತಿ ದೊಡ್ಡ ಪಕ್ಷವಾಯ್ತು ಅಂತೇಳಿ ಬಿಜೆಪಿ ವಿರುದ್ಧ ಇಂದ್ರೇಶ್ ಕುಮಾರ್ ಗುಡುಗಿದ್ದಾರೆ. ಇದೇ ವಿಚಾರವಾಗಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್, ಊಸರವಳ್ಳಿ ಆರ್ಎಸ್ಎಸ್ ಈಗ ಬಿಜೆಪಿ ವಿರುದ್ಧ ಬಣ್ಣ ಬದಲಿಸಿದೆ. ಡಿಯರ್ ಕರ್ನಾಟಕ ಬಿಜೆಪಿ, ಆರ್ಎಸ್ಎಸ್ ಆಡಿದ ಮಾತುಗಳಿಗೆ ನಿಮ್ಮಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲದಿರುವುದಕ್ಕೆ? ದುರಹಂಕಾರ ಪ್ರದರ್ಶಿಸಿದ್ರು ಎಂಬ ಮಾತಿನ ಅರ್ಥ ಸರ್ವಾಧಿಕಾರ ಚಲಾಯಿಸಲು ಹೊರಟಿದ್ದರು ಎನ್ನುವುದಲ್ಲವೇ? ರಾಮನನ್ನ ರಾಜಕೀಯಕ್ಕೆ ಬಳಸಿದ ಆರೋಪದ ಬಗ್ಗೆ ತುಟಿ ಬಿಚ್ಚದಿರುವುದಕ್ಕೆ? ಕೊನೆಯ ಪ್ರಶ್ನೆ, ಇದೆಲ್ಲವೂ ಮೋದಿಯವರನ್ನ ಮನೆಗೆ ಕಳಿಸುವ ಸಿದ್ಧತೆಯೇ ಅಂತೇಳಿ ಪ್ರಶ್ನಿಸುವ ಮೂಲಕ ಬಿಜೆಪಿಗೆ ಕುಟುಕಿದೆ. ಇನ್ನ ಮತ್ತೊಂದು ಕಡೆ ಬಿಎಸ್ವೈ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ಕೇಳಿ ಬಂದಿರೋದಕ್ಕೆ ರಿಯಾಕ್ಟ್ ಮಾಡಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಕುಟುಂಬ ಮುಗಿಸಲು ಪ್ರಯತ್ನಿಸಿದ ಕಾಂಗ್ರೆಸ್ ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬವನ್ನ ಮುಗಿಸಲು ಕುತಂತ್ರ ನಡೆಸಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ 82 ವರ್ಷದ ರಾಜ್ಯದ ರೈತ ನಾಯಕ ಯಡಿಯೂರಪ್ಪ ಅವರ ಮೇಲೆ ಕಾಂಗ್ರೆಸ್ ಸೇಡಿನ ರಾಜಕಾರಣ ಮಾಡ್ತಿದೆ. ಅವರನ್ನ ಜೈಲಿಗೆ ಕಳಿಸಲೇಬೇಕು ಎಂಬಂತೆ ಕಾಂಗ್ರೆಸ್ ಕೆಲಸ ಮಾಡ್ತಿದೆ. ಯಡಿಯೂರಪ್ಪ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೂ ಕಾರವಾಗಿ ರಿಯಾಕ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ತಿರುಗೇಟನ್ನ ಕೊಟ್ಟಿದೆ. ಯಡಿಯೂರಪ್ಪನವರ ಬಗ್ಗೆ ಭಾರಿ ಭಯಂಕರ ಕಾಳಜಿ ತೋರಿಸುತ್ತಿರುವ ಎಚ್.ಡಿ. ಕುಮಾರಸ್ವಾಮಿ ಅವರೇ, ಇದೇ ಯಡಿಯೂರಪ್ಪನವರನ್ನ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲಿಗೆ ಕಳಿಸೋದ್ರಲ್ಲಿ ನಿಮ್ಮ ಪಾತ್ರ ಇಲ್ಲ ಎನ್ನುವುದನ್ನ ಆತ್ಮಸಾಕ್ಷಿಯಿಂದ ಪ್ರಮಾಣ ಮಾಡುವಿರಾ? ಇದೇ ಯಡಿಯೂರಪ್ಪನವರಿಗೆ ಅಧಿಕಾರ ಬಿಟ್ಟುಕೊಡದೆ ವಂಚಿಸಿ ವಚನ ಭ್ರಷ್ಟ ಎಂಬ ಬಿರುದು ಪಡೆದಿದ್ದರ ಬಗ್ಗೆ ಮಾತನಾಡುವಿರಾ? ಯಡಿಯೂರಪ್ಪನವರ ಬೆನ್ನಿಗೆ ಚೂರಿ ಇರಿದುಕೊಂಡೇ ಬದುಕಿದ ಕುಮಾರಸ್ವಾಮಿ ಅವರು ಈಗ ಬಿಎಸ್ವೈ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವುದು ಮಹಾ ನಾಟಕವಲ್ಲದೆ ಇನ್ನೇನು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಮಾಡಿರೋ ಟ್ವೀಟ್ ನಂತೆ ಊಸರವಳ್ಳಿ ಆರ್ಎಸ್ಎಸ್ ಈಗ ಬಿಜೆಪಿ ವಿರುದ್ಧ ಬಣ್ಣ ಬದಲಿಸಿದ್ಯಾ? ನಟ ಭಯಂಕರ ಕುಮಾರಣ್ಣ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ವಿಷಯದಲ್ಲಿ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರಾ? ಕಾಂಗ್ರೆಸ್ ಕೇಳಿರೋ ಈ 2 ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.